ಸರ್ ಸ್ವಲ್ಪ ಹತ್ರ ನಾನು ಬೇಕಾದರೆ ಸರಿಸ್ತೀನಿ. ಓಕೆ. ಸೋದರ ಸೋದರಿಯರೇ, ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಇದು 8 ಬಾಗಿಲುಗಳುಳ್ಳ ಒಂದು ಮನೆ. ಈ ಮನೆಯಲ್ಲಿ ನಾವೀಗ ಎಷ್ಟು ಬಾಗಿಲುಗಳ ಪರಿಚಯ ಮಾಡಿಕೊಂಡ್ವಿ? 4. ಈಗ ಮುಂದೆ ನನ್ನ ಭಾಗಕ್ಕೆ 2 ಬಾಗಿಲುಗಳ ಪರಿಚಯವನ್ನು ಮಾಡಿಸೋದಿದೆ. ಈ ಅಧ್ಯಾತ್ಮ ಅಂತಕ್ಕಂಥದ್ದು ಕೂಡ ಅದೊಂದು ಸೈನ್ಸೇ. ಈಗ ಈ ವಿಚಾರ ನಾನೊಂದು ವಚನದ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಅನಿಸ್ತಾ ಇದೆ. ಎಷ್ಟು ಇದು ಹೇಗಿದೆ ಅಧ್ಯಾತ್ಮ ಮತ್ತು ವಿಜ್ಞಾನ, ಎಷ್ಟು ಒಂದು ಅದು ಬೇರೆ ಬೇರೆ ಅಲ್ಲ, ನಾವು ಅದನ್ನು ಬೇರೆ ಬೇರೆ ಮಾಡಿಕೊಂಡಿದ್ದೀವಿ. ಒಬ್ಬ ಶರಣ ಸುಂದರವಾಗಿ ತನ್ನೊಂದು ವಚನದಲ್ಲಿ ಇವರು ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಒಂದು ವಚನ ಬರೀತಾರೆ. ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನವು ನಿಲ್ಲುವುದು, ಮನವು ನಿಂದೊಡೆ ಮೇಲ್ ಬಿಂದು ನಿಲ್ಲುವುದು, ಬಿಂದು ನಿಲೆ ಕಾಲ ಕರ್ಮಗಳು ಏಳ ಹೆಸರಿಲ್ಲವಾಗುವವು ನೋಡ. ಸೋದರಿಯವರಿಗೆ ಆಸನ ಪ್ರಾಣಾಯಾಮದ ಪರಿಚಯ ಮಾಡಿಸಿದ್ರು. ಆ ಪ್ರಾಣಾಯಾಮ ಅಂದರೆ ಒಂದು ಉಸಿರಾಟದ ಒಂದು ಕ್ರಮಬದ್ಧ ವ್ಯವಸ್ಥೆ, ಉಸಿರಿನ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸೋದು. ಸ್ವಲ್ಪ ಮಟ್ಟಿಗೆ ನಾವೀಗ ಉಸಿರಾಟ ಸರಿಯಾಗಿ ಮಾಡ್ತಾ ಇದ್ದೀವ ನಾವೆಲ್ಲರೂ ಕೂಡ? ಇಲ್ಲ, ಮಾಡ್ತಾ ಇದ್ದೀವಿ, ಒಂದು ಕ್ರಮಬದ್ಧವಾಗಿ ಮಾಡ್ತಾ ಇದ್ದೀವ ಅಂದ್ರೆ ಇಲ್ಲ, ಅದು ಗೊತ್ತಿಲ್ಲ ನಮಗೆ. ಅದಕ್ಕೆ ಆ ಉಸಿರಾಟದ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸೋದು ಪ್ರಾಣಾಯಾಮ. ನೋಡಿ, ಆ ಪ್ರಾಣಾಯಾಮಕ್ಕೂ ಮನಸ್ಸಿಗೂ ಎಂಥ ಸಂಬಂಧ? ಆ ಅವಿರಳ ಜ್ಞಾನಿ ಚನ್ನಬಸವಣ್ಣ ಅವತ್ತೇ ಇಷ್ಟರ ಮಟ್ಟಿಗೆ ಸೈನ್ಸ್ ಹೇಳಿದ್ದಾರೆ ಅಂದರೆ, ಹಾಲಿನಿಂದೊಡೆ, ಹಾಲಿಂದ್ರೆ ಕಣ್ಣುಗುಡ್ಡೆಗಳು, ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನವು ನಿಲ್ಲುವುದು. ನಮ್ಮ ಉಸಿರಾಟದ ಚಲನೆಯ ವೇಗಕ್ಕೂ ನಮ್ಮ ಮನಸ್ಸಿನ ಸಂಕಲ್ಪಗಳ ಚಲನೆಯ ವೇಗಕ್ಕೂ ಕೂಡ ಒಂದು ಸಂಬಂಧ ಇದೆ. ಇದು ಯಾವಾಗ ನಿಲ್ತೋ ಅದು ಕಡಿಮೆ ಆಯಿತು. ಉಸಿರಾಟದ ವೇಗ ಯಾವಾಗ ಕಡಿಮೆ ಆಯಿತೋ ಮನವು ನಿಲ್ಲುವುದು, ಮನವು ಮೇಲ್ ಬಿಂದು ನಿಲ್ಲುವುದು. ಕಾರಣದೇಹದ ಪ್ರಜ್ಞೆ ಅಂತ ಸಾತ್ಕಲ್ ಪರಿಭಾಷೆಯಲ್ಲಿ ಅದು ಮನೋಬಿಂದು ಅನ್ನುವಂಥದ್ದು, ಅದು ಅಲ್ಲಿ ನಿಲ್ತದೆ. ಆ ಮಟ್ಟಕ್ಕೆ ನಮ್ಮ ಕಾನ್ಷಿಯಸ್ ಮೇಲಕ್ಕೆ ಹೋಯ್ತು ಅಂದರೆ ಕಾಲ ಕರ್ಮಗಳು ಏಳ ಹೆಸರಿಲ್ಲವಾಗುವು ನೋಡ. ಯಾಕೆ ಕಾಲಕರ್ಮಗಳಿಲ್ಲ ಅಂದ್ರೆ, ಈ ಮನಸ್ಸಿನ ಸಂಕಲ್ಪಗಳ ಚಲನೆ ನಿಂತು ಬಿಟ್ರೆ ಅಲ್ಲಿ ಅದು ಟೈಮ್ಲೆಸ್, ಮೈಂಡ್ಲೆಸ್. ಅದು ಅಲ್ಲಿ ಕಾಲನೂ ಇಲ್ಲ, ಕರ್ಮ ಮೊದಲೇ ಇಲ್ಲ. ಹಳೆಯ ಕರ್ಮಗಳಿದ್ರೂ ಕೂಡ ಅದನ್ನ ನೋಡಿಕೊಳ್ಳುವಷ್ಟು ಕೆಪಾಸಿಟಿ ಮನುಷ್ಯನಿಗೆ ಬರುತ್ತೆ. ಕಾರಣದೇಹ ಯಾಕೆಂದ್ರೆ ಕಾರಣದೇಹ ನಮ್ಮ ನಿಜವಾದ ಸ್ವಸ್ವರೂಪ ಸದ್ಯದ ಮಟ್ಟದಲ್ಲಿ, ಕರ್ಮಗಳಿರೋದು ರೂಪ ಮನಸ್ಸಿನ ಕ್ಷೇತ್ರದಲ್ಲಿ. ಪ್ರಜ್ಞೆ ರೂಪ ಮನಸ್ಸಿನಲ್ಲಿದ್ದಾಗ ನಮ್ಮ ಕರ್ಮಗಳನ್ನ ನಾವೇ ನೋಡಿಕೊಳ್ಳುವಷ್ಟು ಕೆಪಾಸಿಟಿ ಬಂದರೆ ದೆನ್ ವಿ ಕ್ಯಾನ್ ರೂಲ್ ಅವರ್ ಕರ್ಮ. ಯಾವಾಗ ನನ್ನ ಕರ್ಮಗಳನ್ನ ಸ್ವತಃ ಸಾಕ್ಷಾತ್ತಾಗಿ ನಾನು ನೋಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತೀನೋ ಆಗ ನನ್ನ ಕರ್ಮನ ಯಾರು ಲೀಡ್ ಮಾಡ್ಬೋದು? ನಾವೇ ಮಾಡ್ತೀವಿ. ಅದಕ್ಕೇನೆ ಜ್ಞಾನಿಯಾದವನು ಗ್ರಹಗಳನ್ನು ತಾನು ಆಳುತ್ತಾನೆ. ಜ್ಞಾನಿಯಾದವನು ಗ್ರಹಗಳನ್ನು ತಾನು ಆಳುತ್ತಾನೆ, ಅಜ್ಞಾನಿಯಾದವನ ಗ್ರಹಗಳು ತಾವು ಆಳುತ್ತವೆ. ಹೀಗೆ ನೋಡಿ, ಈಗ ಈ ಪ್ರಾಣಾಯಾಮದ ನಂತರ ಬರ್ತಾ ಇರುವಂಥದ್ದು ಪ್ರತ್ಯಾಹಾರ ಅಂತೇಳಿ. ನೋಡಿ, ಅಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಈಗ ನಮ್ಮ ನಿರ್ದೇಶಕರು ಬಹಳ ಬುದ್ಧಿವಂತರು, ಉತ್ತರ ಹೇಳಿಲ್ಲ. ಇದು ಕಷ್ಟ ಸಾಧ್ಯವೇ? ಸರಿಯಾಗಿ ಸ್ವಲ್ಪ ವಿವೇಚನೆ ಮಾಡಿದ್ರೆ ಉತ್ತರ ಪ್ರಶ್ನೆನಲ್ಲೇ ಇದೆ. ಕಷ್ಟ ಸಾಧ್ಯವೇ ಅಂದ್ರೆ ಕಷ್ಟನೂ ಹೌದು, ಸಾಧ್ಯನೂ ಹೌದು.
ಅದು ಸುಲಭ ಸಾಧ್ಯ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಸುಲಭ ಸಾಧ್ಯ ಅಲ್ಲ, ಆದರೆ ಕಷ್ಟ ಸಾಧ್ಯ. ಕಷ್ಟ ಸಾಧ್ಯವಲ್ಲವೆಂದರೆ ಕಷ್ಟ ಸಾಧ್ಯ. ಹುಡುಕಿದ್ರೆ ಉತ್ತರ ಅದರಲ್ಲೇ ಇದೆ. ಈಗ ನಾವು ಇದನ್ನ ಎಷ್ಟು ಮಟ್ಟಿಗೆ ಕಷ್ಟ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಆ ಪ್ರತ್ಯಾಹಾರ ಅಂದರೆ ಏನು, ಧಾರಣ ಅಂದರೆ ಏನು ಅನ್ನೋ ವಿಷಯನ ನಾವು ಅರ್ಥ ಮಾಡಿಕೊಂಡ್ರೆ ಇದು ಎಷ್ಟು ಕಷ್ಟ ಆದರೂ ಅದು ಸಾಧ್ಯವು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತದೆ. ಈಗ ಅಲ್ಲಿ ನಮಗೆ ಪ್ರತ್ಯಾಹಾರದ ಬಗ್ಗೆ ಪತಂಜಲಿ ಮಹರ್ಷಿಗಳು ಒಂದು ಸೂತ್ರವನ್ನು ಕೊಡ್ತಾರೆ. ಸ್ವವಿಷಯ ಸಂಪ್ರಯೋಗೆ ಚಿತ್ತ ಸ್ವರೂಪಾನುಕಾರ ಇವೇಂದ್ರಿಯಾಣಂ ಪ್ರತ್ಯಾಹಾರ. ಇದು ಅವರು ಪ್ರತ್ಯಾಹಾರದ ಬಗ್ಗೆ ಕೊಡುವಂಥ ಒಂದು ಸೂತ್ರ. ಅಂದ್ರೆ ಏನಿದ್ರ ಅರ್ಥ? ಇಂದ್ರಿಯಗಳು, ನಮ್ಮ ಏನು ಇಂದ್ರಿಯಗಳಿದ್ದಾವಲ್ಲ, ಪಂಚೇಂದ್ರಿಯಗಳು, ಈ ಇಂದ್ರಿಯಗಳು ವಿಷಯಗಳಿಂದ ಹಿಮ್ಮೆಟ್ಟಿ ಮನಸ್ಸನ್ನು ಅನುಕರಣೆ ಮಾಡುತ್ತಾ ಇದ್ದಾವೇನೋ ಅನ್ನೋ ಮಟ್ಟಕ್ಕೆ ಇಂದ್ರಿಯಗಳೇನಾಗ್ಬಿಡೋದು, ಸ್ತಬ್ಧವಾಗಿಬಿಡೋದು. ಪ್ರತ್ಯಾಹಾರ ಅಂದರೆ ಈಗ ನಮ್ಮಲ್ಲಿ ಆಹಾರ ನಮ್ಮ ಇಂದ್ರಿಯಗಳಿಗೆ ಎಲ್ಲಿಂದ ಸಿಗ್ತಾ ಇರೋದು? ನಮಗೆ ಸದ್ಯಕ್ಕೆ ನಮ್ಮ ಇಂದ್ರಿಯಗಳಿಗೆ ಆಹಾರ ಎಲ್ಲಿಂದ ಸಿಗ್ತಾ ಇದೆ? ಹೊರಗಡೆ ಪ್ರಪಂಚದಿಂದ ಸಿಗ್ತಾ ಇದೆ ನಮ್ಮ ಇಂದ್ರಿಯಗಳಿಗೆ ಆಹಾರ. ನೋಡಿ, ಅದು ಹೆಸರು ಎಷ್ಟು ಚೆನ್ನಾಗಿದೆ, ಪ್ರತ್ಯಾಹಾರ. ಪ್ರತಿಯಾದ ಆಹಾರ. ಪ್ರತಿಯಾದ ಅಂದ್ರೆ ಇದು ಅಲ್ದೇನೆ. ಈಗ ನಮಗೆ ನೋಡಿ, ನೋಡ್ತಾ ಇದ್ದೀವಿ ಹೊರಗಿನ ಪ್ರಪಂಚ ನೋಡ್ತಾ ಇದ್ದೀವಿ. ದ ಹೋಲ್ ವರ್ಲ್ಡ್ ಇನ್ ನಥಿಂಗ್ ಬಟ್ ವೈಬ್ರೇಷನ್ಸ್. ಪ್ರಪಂಚ ಅಂದ್ರೆ ಏನದು? ಸ್ಪಂದನಗಳ ಒಂದು ಮೂಟೆ. ಪ್ರಪಂಚ ಅಂದ್ರೆ ಇನ್ನೇನಿಲ್ಲ. ಈಗ ನಾನು ನೋಡ್ತಾ ಇದ್ದೇನೆ ಅಂತ ನಾನು ಅಂದ್ಕೊಂಡ್ರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದೀವಿ ಅಂತ. ನಾನು ಕೇಳ್ತಾ ಇದ್ದೀನಿ ಅಂದ್ರೆ ನಾನು ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದೀನಿ ಅಂತ. ವ್ಯಾವಹಾರಿಕವಾಗಿ ನಾನು ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಇದನ್ನೆಲ್ಲ ನಾವು ಬಳಸ್ಬೋದು. ಆದರೆ ನಿಜವಾಗಿ ನಡೀತಾ ಇರೋದು, ನಾನು ಕೇಳ್ತಾ ಇರೋದು, ನೋಡ್ತಾ ಇರೋದು ಹಾಗಿಲ್ಲ. ನಾವು ಅಂದ್ಕೊಂಡಂಗಿಲ್ಲ. ಅದಿರೋದು ಬೇರೆ. ಇರೋದು ಬೇರೆ ಅಂದರೆ ಹೇಗೆ? ಈಗ ನೋಡ್ಕೊಂಡು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಅಥವಾ ಎಕ್ಸ್ಪೆರಿಮೆಂಟ್ ನಿಮ್ಮ ಮೇಲೆ ಅದು ಆಗಿರುತ್ತೆ, ಮಾಡಿಕೊಂಡು ಇರ್ತೀರ, ಎಷ್ಟು ದಿನ ನಡೆದಿರುತ್ತೆ. ಏನಂದರೆ, ಕೂತ್ಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ, ಯಾರೋ ಬಂದು ನಮ್ಮನ್ನು ಕರೀತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ನಾನು ಸುಮ್ಮನೆ ಕೂತಿದ್ದೀನಿ. ಅವರು 2-3 ಸಲ ಕೂಗಿ ಆದ್ಮೇಲೆ ಬಂದ್ಬಿಟ್ಟು ನಮ್ಮನ್ನು ಸ್ವಾಮಿ ಅಂತ ಮುಟ್ಟಿದ್ರೆ, ಓಹ್, ನಾವು ಕಿವುಡ್ರು ಅಲ್ಲ, ಕಿವಿನೂ ಚೆನ್ನಾಗೇ ಕೇಳಿಸುತ್ತೆ. ಅವ್ರು ನಮ್ಮನ್ನು ಕರೀತಾ ಇದ್ದಾರೆ, ತುಂಬ ಹತ್ತಿರದಿಂದ ಕರೀತಾ ಇದ್ದಾರೆ. ನಾವು ಮಾತಾಡಿಲ್ಲ. ಹೋಗಿ ಮುಟ್ಟಿದಾಗ, ಓಹ್ ಹಾಂ, ಯಾಕೆ ಅಂದರೆ, ನನ್ನ ಗಮನ ಎಲ್ಲೋ ಇತ್ತು, ಏನೋ ಒಂದು ಹೇಳ್ತೀವಿ. ಈಗ ನಾವು ಕೇಳಿಸ್ಕೊಳ್ಳೋದು ಯಾರು ಅಂದ ತಕ್ಷಣ ನಾವು ಉತ್ತರ ಏನು ಹೇಳ್ತೀವಿ? ಯೂಶುವಲ್ ಆಗಿ ಕೇಳಿಸ್ಕೊಳ್ಳೋದು ಯಾವುದು? ನಾವು ಸಾಮಾನ್ಯವಾಗಿ ಹೇಳೋದು ಹೇಳಿ. ಕೇಳಿಸ್ಕೊಳ್ಳೋದು ಕಿವಿ, ನೋಡೋದು ಕಣ್ಣು. ಈ ಥರ ಪಂಚೇಂದ್ರಿಯಗಳು ಸಂಬಂಧಪಟ್ಟ ವಿಚಾರ. ಈಗ ಕೇಳಿಸ್ಕೊಳ್ಳೋದೇ ಕಿವಿ ಆಗಿದ್ದಿದ್ರೆ ನಿಮ್ಮ ಗಮನ, ನಿಮ್ಮ ಮನಸ್ಸು ಎಲ್ಲಿಯಾದ್ರೂ ಇರಲಿ, ನಿಮಗೆ ಅವ್ರ ಕರೆದ ತಕ್ಷಣ ಏನಾಗಬೇಕಾಗಿತ್ತು? ಈ ಫಸ್ಟ್ ವಿಚಾರ ಇದನ್ನ ಮಾಡೋಣ. ಫಸ್ಟ್ ವಿಷಯ ಉತ್ತರ ಹೇಳಿದ್ದೇನು? ಕೇಳಿಸ್ಕೊಳ್ಳೋದು ಯಾರು ಅಂದ ತಕ್ಷಣ ಕಿವಿ, ನೋಡೋದು ಯಾರು ಅಂದ ತಕ್ಷಣ ಕಣ್ಣು. ಮತ್ತೆ ಕಿವಿನೇ ಕೇಳಿಸ್ಕೊಳ್ಳೋದಾಗಿದೆ, ಕಣ್ಣೇ ನೋಡೋದಾಗಿದ್ದಿದೆ. ಎಷ್ಟೋ ಸರಿ ನಮ್ಮ ಎದುರುಗಡೆ ಹೋಗಿರ್ತಾರೆ, ಆದೋಗಿದ್ದು ನಮ್ಗೆ ಅದು ಗೊತ್ತಾಗಿಲ್ಲ. ಕಣ್ಣುಗಳು ನೋಡಬೇಕಾಗಿತ್ತು. ಕಣ್ಣುಗಳು ನೋಡೋದೇ ಕಣ್ಣುಗಳಾಗಿದ್ಮೇಲೆ ನಮ್ಮ ಮನಸ್ಸು ಎಲ್ಲರೂ ಇರಲಿ, ಏನಾರಾಗಲಿ, ಕಣ್ಣು ನೋಡೇ ಇರಬೇಕಾಗಿತ್ತು, ಕಿವಿ ಕೇಳಿಸ್ಕೊಂಡೇ ಇರಬೇಕಾಗಿತ್ತು. ಯಾಕೆ ಇದೆಲ್ಲ ನಡೀತಾ ಇಲ್ಲ ಅಂದರೆ, ಯೂಶಿಯಲ್ ಆಗಿ ನಡೀತಾ ಇರೋದೇನು ಅಂದರೆ, ಆ ವಸ್ತುವಿನ ಆ ಮೇಲೆ ಸ್ಪಂದನಗಳು ಬಂದು ಈ ಕಿವಿ ಮೇಲೆ ಬಡಿಯುತ್ತೆ, ಸ್ಪಂದನಗಳು ಬಂದು ನಮ್ಮ ಕಣ್ಣಿನ ಮೇಲೆ ಬಡಿಯುತ್ತೆ. ಇದೇ ರೀತಿ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಸ್ಪಂದನಗಳು ಬಂದು ಆಯಾ ಇಂದ್ರಿಯಗಳ ಮೇಲೆ ಏನಾಗ್ತಾ ಇದೆ? ಬೀಳುತ್ತೆ. ಆಗ ನಮ್ಗದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕಣ್ಣಿನ ಮೇಲೆ ಬಿದ್ದಂಥ ಸ್ಪಂದನಗಳನ್ನ ನಾನು ನೋಡದೆ ಅಂದ್ಕೊಳ್ತೀನಿ. ಶಬ್ದದ ಸ್ಪಂದನಗಳು ಬಂದು ನನ್ನ ಕಿವಿ ಮೇಲೆ ಅಪ್ಪಳಿಸಿದಾಗ ನನಗೆ ಕೇಳಿಸ್ತು ಅಂತ ಅಂದುಕೊಳ್ತೀವಿ. ನೋಡಿ, ಇಲ್ಲಿ ನೋಡೋದು ಯಾವುದು? ಕಿವಿ. ಕೇಳಿಸ್ಕೊಳ್ಳೋದು ಕಣ್ಣು. ಕೇಳಿಸ್ಕೊಳ್ಳೋದು ಯಾವುದು? ಕಿವಿ. ಸುವಾಸನೆ ನೋಡೋದು ಯಾವುದು? ಮೂಗು. ಇಲ್ಲೆಲ್ಲ ಬೇರೆ ಬೇರೆ ಹೇಳ್ತಾ ಇದ್ವಿ. ಆದರೆ ಯಾಕೆ ಮತ್ತೆ ನಿಮಗೆ ಕೇಳಿಸ್ಲಿಲ್ಲ, ಯಾಕೆ ಕಾಣಲಿಲ್ಲ ಅಂತ ಉತ್ತರ ಅಮ್ಮ ಕೊಡ್ತಾ ಇದ್ದಾರೆ. ಒಂದೇ ಉತ್ತರ ಕೊಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಿದ್ದಾರೆ? ಮನಸ್ಸಿಲ್ಲ. ನೋಡಿ, ಮನಸ್ಸಲ್ಲಿ ಎಲ್ಲರೂ ಇರಲಿ,
ಕೇಳಿಸ್ಕೊಳ್ಳೋದೇ ಈ ಅಂಗಗಳಾಗಿದ್ದಿದ್ರೆ ನಮಗೆ ಕೇಳಿಸ್ಬೇಕಾಗಿತ್ತು, ಕಂಡಿರ್ಬೇಕಾಗಿತ್ತು ಅಲ್ವಾ? ಅದಕ್ಕೆ ನೋಡಿ, ಈ ಇಂದ್ರಿಯಗಳು ಅವಕ್ಕಿರೋ ಶಕ್ತಿ ಎಷ್ಟು? ಮನಸ್ಸು ಅದರ ಜೊತೆಯಲ್ಲಿ ವರ್ತಿಸಿದರೆ ಮಾತ್ರ ಯೂಶಲ್ ಆಗಿ ಕೆಲಸ ಮಾಡುತ್ತೆ. ಮನಸ್ಸು ಇಂದ್ರಿಯಗಳ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಆ ಇಂದ್ರಿಯಗಳಿಂದ ಆಗಬೇಕಾದಂತ ಕೆಲಸ ಆಗುತ್ತೆ. ಈಗ ನಾವಿರೋ ಪರಿಸ್ಥಿತಿಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಾಮಾನ್ಯವಾಗಿ ನಮಗೆ ಇಂದ್ರಿಯಗಳಿಗೆ ನಾವು ಕೊಡ್ತಾ ಇರೋ ಊಟ ಯಾವುದು ಅಂದ್ರೆ ಬರೀ ಹೊರಗಿನ ಪ್ರಪಂಚದಿಂದ ಕೊಡ್ತಾರೋ. ಸೊ ಈಗ ಇಲ್ಲಿ ಪ್ರತ್ಯಾಹಾರ ಅಂದ್ರೆ ಏನಾಗಬೇಕು? ಇದಕ್ಕೆ ಪ್ರತಿಯಾಗಿ, ಅಂದ್ರೆ ಬರೀ ಹೊರಗಿನ ಪ್ರಪಂಚದಿಂದ ನಾನು ಏನನ್ನ ಕೊಡ್ತಾ ಇದ್ದೇನೋ ಇದಕ್ಕೆ ಬದಲಾಗಿ ಅದಕ್ಕೆ ಆಹಾರ ಎಲ್ಲಿಂದ ಸಿಗಬೇಕು? ಒಳಗಡೆಯಿಂದ ಸಿಗಬೇಕು. ಒಳಗಡೆಯಿಂದ ಸಿಗಬೇಕು. ಆ ಒಳಗಡೆಯಿಂದ ಸಿಗಬೇಕು ಅಂದ್ರೆ ಕಾನ್ಶಿಯಸ್ಲಿ ನಾವು ಅದನ್ನ ಫೀಡ್ ಮಾಡೋಕ್ಕಾಗ್ಬೇಕು ನಮ್ಮ ಕೈಯಲ್ಲಿ. ಈಗ ನಾವೇ ನೋಡ್ತಾ ಹೋಗ್ತೀವಿ, ಶಬ್ದ ಕೇಳಿಸ್ಕೊಳ್ತಾ ಹೋಗ್ತೀವಿ, ಇದೆಲ್ಲ ನಡೀತಾ ಇದೆ ಸಾಮಾನ್ಯವಾಗಿ. ಆದರೆ ಇಲ್ಲಿಗೆ ಪ್ರತ್ಯಾಹಾರದಲ್ಲಿ ಏನಾಗಬೇಕಾಗುತ್ತೆ ಅಂದ್ರೆ, ಇಂದ್ರಿಯಗಳು ಪೂರ್ಣವಾಗಿ ಮನಸ್ಸಿನ ಹತೋಟಿಗೆ ಬಂದ್ಬಿಡ್ಬೇಕು. ಪ್ರತ್ಯಾಹಾರ ಅಂದಾಗ ಇಂದ್ರಿಯಗಳು ತಮ್ಮ ಕೆಲಸವನ್ನ ಒಂದು ಮಟ್ಟಕ್ಕೆ ನಿಲ್ಲಿಸ್ಬಿಡ್ಬೇಕು. ಒಂದು ಅರ್ಥದಲ್ಲಿ ಮನಸ್ಸು ನಾನು ಬಹಿರ್ಮುಖವಾಗಬೇಕು ಅಂದಾಗ ಇವು ಕೆಲಸ ಮಾಡಬೇಕು. ನಮ್ಮ ಇಂದ್ರಿಯಗಳು ನನಗೆ ಬೇಕಿಲ್ಲ ಅಂದ ತಕ್ಷಣ ನಾವೇನಾಗಿರ್ಬೇಕು? ಅಂತರ್ಮುಖ ಆಗಬೇಕು, ಸುಮ್ಮನೆ ಇದ್ಬಿಡು. ಆದ್ರೆ ನಮ್ಮಲ್ಲಿ ಹಂಗಾಗಿದೆಯಾ? ಆದ್ರೆ ಆಗಬೇಕು. ಇದು ಸಾಧ್ಯವೋ ಅಂತ ಪ್ರಶ್ನೆ ಹಾಕೊಳ್ಳೋದಲ್ಲ, ಸಾಧ್ಯವಾಗಲೇಬೇಕು. ಯಾವಾಗ? ನಾನು ಈ ಮಾರ್ಗದಲ್ಲಿ ನಡೀತೀನಿ ಅಂತ ತೀರ್ಮಾನ ಮಾಡಿದ್ರೆ, ಈ ಮಾರ್ಗದಲ್ಲಿ ನಡಿಲೇಬೇಕು ಅಂತ ನನ್ನ ಇಚ್ಛೆ ಆಗಿದ್ರೆ, ಅದು ಇವತ್ತಲ್ಲ ನಾಳೆ ಸಾಧ್ಯ ಆಗಲೇಬೇಕಾಗಿರುವಂಥದ್ದು. ಆದರೆ ಅದು ಹಿಂದ್ಗಡೆ ಹೇಳಿದರೆ ಒಂದು ಅಬ್ಜೆಕ್ಟಿವ್ ಕಷ್ಟ ಅನ್ನೋದನ್ನು ಹೇಳಿದರು. ಆದರೂ ಸಾಧ್ಯತೆಯನ್ನು ನಾವು ಹಲ್ಲುಗಳೆಯುವುದಿಲ್ಲ. ಕಷ್ಟ ಅನ್ನೋದನ್ನು ಒಂದು ಕಡೆ ಒಪ್ಕೊಳ್ತಾ ಅದರ ಸಾಧ್ಯತೆಗಳನ್ನು ನಾವು ಒಪ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಇಲ್ಲಿ ಈ ಯಾವ ಸ್ಪಂದನಗಳು ನಮ್ಮ ಗಮನನ ಸೆಳೀತಾ ಇದ್ದವು, ಈಗ ನಾವು ಹೋಗ್ತಾ ಇರ್ತೀವಿ, ಎಲ್ಲ ಸ್ಪಂದನಗಳಿಗೂ ನಾನು ಹೋಗ್ಬಿಟ್ಟಿದ್ದೀನಿ ಅಂತಲೂ ಇಲ್ಲ. ಈಗ ನಾನು ರಸ್ತೆನಲ್ಲಿ ಹೋಗ್ತಾ ಇದ್ದೀನಿ, ಬೇಕಾದಷ್ಟಿದೆ. ಆದರೆ ನಾನು ಕೆಲವನ್ನ ಗಮನಕ್ಕೆ ಕೊಟ್ಟಿದ್ದೀನಿ, ಕೆಲವು ಮಾತ್ರ ನನ್ನ ಗಮನಕ್ಕೆ ಬಂದಿದೆ. ಸೊ ಹಾಗಾದರೆ ಈ ಯಾವ ಸ್ಪಂದನಗಳಿಗೆ ನಾವು ಗಮನವನ್ನು, ಯಾವ ನಮ್ಮ ಗಮನನ ಸೆಳೆದಿದ್ದಾವೋ ಆ ಗಮನ ಸೆಳೆದಿರ್ತಕ್ಕಂತಹ ಸ್ಪಂದನಗಳ ಒಂದು ಏನು ಮೊತ್ತ ಇದೆಯಲ್ಲ, ಟೋಟಲ್ ಇದೆಯಲ್ಲ, ಅದೇ ನನಗೆ ಈ ಬಾಹ್ಯ ಪ್ರಪಂಚದ ಬಗ್ಗೆ ನಮಗಿರ್ತಕ್ಕಂತಹ ಅರಿವಿನ ತಿರುಳು. ನಾನು ಹೋಗುವಾಗ ಏನೇನೆಲ್ಲ ನೋಡ್ತಾ ಹೋಗಿದ್ದೀನಿ, ಏನೇನೆಲ್ಲ ಇದೆ, ಆದರೆ ನನ್ನ ಮನಸ್ಸು, ನನ್ನ ಕಣ್ಣುಗಳು ಎಲ್ಲದನ್ನೂ ನೋಡಿಲ್ಲ. ಯಾವುದೋ ಕೆಲವು ಸ್ಪಂದನಗಳಿಗೆ ಹೋಗೊಟ್ಟಿದೆ. ಕಣ್ಣಿರ್ಬೋದು, ಕಿವಿ ಇರ್ಬೋದು, ಕೆಲವು ಸ್ಪಂದನಗಳಿಗೆ ಹೋಗೊಟ್ಟಿದೆಯಲ್ಲ, ಆ ಹೋಗೊಟ್ಟಿರ್ತಕ್ಕಂಥ ಸ್ಪಂದನಗಳ ಒಂದು ಒಟ್ಟು ಮೊತ್ತ ಇದೆಯಲ್ಲ, ಆ ಒಟ್ಟು ಮೊತ್ತವೇ ನನಗೆ ಪ್ರಪಂಚದ ಬಗ್ಗೆ ಇರ್ತಕ್ಕಂಥ ಅರಿವಿನ ಒಟ್ಟು ತಿರುಳು. ಅಷ್ಟೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಅಂದರೆ ಈ ಏನು ಸ್ಪಂದನಗಳು ಹೊರಗಡೆಯಿಂದ ಬಂದು ಬೀಳ್ತಾ ಇರುತ್ತೋ, ಆ ಎಲ್ಲ ಸ್ಪಂದನಗಳನ್ನು ಮನಸ್ಸು ಹೊರಗಿಡೋದಕ್ಕೆ ಸಾಧ್ಯ ಇದೆಯಾ? ಎಲ್ಲ ಸ್ಪಂದನಗಳನ್ನು ಹೊರಗಿಡೋದಕ್ಕೆ ಸಾಧ್ಯ ಇದೆಯಾ ಅಂದರೆ ಸಾಧ್ಯ ಇಲ್ಲ. ಕೆಲವನ್ನ ಅದು ಹೊರಗಿಟ್ಟಿದೆ, ನಾನು ರಿಸೀವ್ ಮಾಡಿಕೊಂಡಿಲ್ಲ. ಇನ್ನು ಬಹುತೇಕ ಕೆಲವನ್ನ ಏನು ಮಾಡಿದೆ, ಅದು ರಿಸೀವ್ ಮಾಡಿಕೊಂಡಿದೆ. ಹೀಗೆ ನಾನು ಪ್ರಜ್ಞಾವತ್ತಾಗಿ ಅದನ್ನು ಹೊರಗಿಡಬೇಕು, ನಾನೇನೋ ನೋಡೋದು ಬೇಡ, ನಾನು ಕೇಳಿಸ್ಕೊಳ್ಳೋದು ಬೇಡ ಅಂತ ನಾನು ಪ್ರಯತ್ನ ಮಾಡ್ತಾ ಹೋದಾಗ ಏನಾಗುತ್ತೆ ಪರಿಸ್ಥಿತಿ? ನಾನೇನು ಕೇಳಿಸ್ಕೊಳ್ಬಾರ್ದು, ನಾನೇನು ನೋಡಬಾರ್ದು ಅಂತ ಅಂದ್ಕೊಂಡಂಗೆಲ್ಲ ಯೂಶುವಲ್ ಆಗಿ ಏನಾಗುತ್ತೆ, ಇನ್ನೂ ಏನಾಗುತ್ತದೋ ಮೊದಲಿಗಿಂತ ಸ್ವಲ್ಪ ವ್ಯಗ್ರವಾಗಿ ಬರೋದಕ್ಕೆ ಶುರುವಾಗುತ್ತೆ. ವ್ಯಗ್ರವಾಗಿ ಇನ್ನೂ ಅದರ ಸಂಖ್ಯೆನೂ ಕೂಡ ಹೆಚ್ಚುತ್ತದೆ, ಜೊತೆಗೆ ಅದರ ಒತ್ತಡನೂ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಸೊ ಯಾರೆಲ್ಲ
ಇಂತಹ ಸಾಧನೆಗೆ ಪ್ರಯತ್ನ ಮಾಡಿದರೆ ನಿಜವಾಗ್ಲೂ ನಮ್ಗೆ ಅರ್ಥ ಆಗುತ್ತೆ ಇದು ಕಷ್ಟ ಅನ್ನೋದು. ಆದರೆ ಈ ಕಷ್ಟವಾದ ಕೆಲಸವನ್ನ ಯೋಗ ಮಾರ್ಗದಲ್ಲಿ ನಾನು ನಡಿಬೇಕು ಅಂದರೆ ಹೆಂಗೆ ಮಾಡಬೇಕು? ಇಷ್ಟಪಟ್ಟು ಮಾಡಬೇಕು. ಕಷ್ಟವಾದ ಕೆಲಸ ಆದರೆ ಮಾಡಬೇಕಾದ ಹೆಂಗೆ? ಇಷ್ಟಪಟ್ಟು ಮಾಡಬೇಕು. ಯಾಕೆಂದ್ರೆ ನಾವು ಸಾಧಿಸ್ಲಿಕ್ಕೆ ಹೊರಟಿರುವಂತಹದ್ದು ಒಂದು ಸಾಮಾನ್ಯವಾದ ಸಂಗತಿ ಅಲ್ಲ. ಯೋಗ ಮಾರ್ಗ, ನನ್ನ ಸ್ವಸ್ವರೂಪದ ಅರಿವನ್ನ ಮಾಡಿಕೊಳ್ಬೇಕು ಅಂತ ಹೊರಟಿದ್ದೀನಲ್ಲ ನಾನು. ಮತ್ತೆ ಈಗ ಏನು ಮಾಡಬೇಕು? ಅದಕ್ಕೆ ಅಕ್ಕ ಚೆನ್ನಾಗೊಂದು ವಚನದಲ್ಲಿ ಹಾಡ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗಂಜಿದೊಡೆಯಂತಯ್ಯ. ಎಷ್ಟು ಚೆನ್ನಾಗಿದೆ. ಇದಾವಪ್ಪ ಇಂದ್ರಿಯಗಳಿದ್ದಾವೆ. ಅದು ನೋಡಿ ಎಷ್ಟು ಡೈಲ್ಯೂಟ್ ಸ್ಟೇಟ್ನ ಹೆಂಗೆ ಹೇಳೋದು, ನೆರೆ ತೊರೆಗಳು ಒಂದು ಅಕ್ಕ. ಶಬ್ದ ಒಳಗಡೆ ಇದೆ. ಶಬ್ದ ಎಲ್ಲಿದೆ? ಶಬ್ದ ಸಂತೆ ಒಳಗಡೆ ಇದೆಯೋ ಹೊರಗಡೆ ಇದೆಯೋ? ಇಟ್ ಇಸ್ ಇನ್ಸೈಡ್. ಅದಕ್ಕೆ ಈ ಇಂದ್ರಿಯಗಳಿದೆ. ಈ ಇಂದ್ರಿಯಗಳನ್ನು ನಾವು ಸರಿಯಾದ ಬಳಕೆ ಮಾಡೋದನ್ನ ಕಲಿಬೇಕು. ಜೊತೆಗೆ ಇವು ಪ್ರತ್ಯಾಹಾರದ ಘಟ್ಟದಲ್ಲಿ ಏನಾಗಬೇಕು? ಇಂದ್ರಿಯಗಳು ಮನಸ್ಸಿನ ಜೊತೆನಲ್ಲೇವು ಸೇರಿ ಹೋಗಿಬಿಟ್ಟಿದ್ದಾವೆ ಅನ್ನೋಂಗಾಗಬೇಕು. ಇವು ತಮ್ಮ ಅಸ್ತಿತ್ವವನ್ನ ಒಂದು ದೃಷ್ಟಿಯಲ್ಲಿ ಏನ್ ಮಾಡಿಬಿಡ್ಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಬಿಟ್ಟುಕೊಟ್ಟು ಬಿಡಬೇಕು. ನಮ್ಮ ಇಂದ್ರಿಯಗಳು ಮನಸ್ಸಿನ ಜೊತೆಯಲ್ಲಿ ಸೇರಿ ಹೋಗ್ಬಿಟ್ಟಿದ್ದಾವೇನೋ ಅನ್ನೋ ಮಟ್ಟಕ್ಕೆ ಬರಬೇಕಾಗ್ತದೆ ಇಂದ್ರಿಯಗಳು. ಅದಕ್ಕೆ ನಾವು ಪ್ರತಿಯಾದ ಆಹಾರವನ್ನು ಕೊಡಬೇಕು. ಅದಕ್ಕೆ ಧ್ಯಾನ ಮಾಡ್ಬೇಕಾದ್ರೆ ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ ಅಂತಾರೆ, ಸ್ವಲ್ಪ ಎಲ್ಲ ನಿಶ್ಶಬ್ದವಾಗಿರೋ ಕಡೆ ಮಾಡಬೇಕು ಅಂತಾರೆ. ಯಾಕಂದ್ರೆ ಪ್ರಾರಂಭದಲ್ಲಿ ನಮಗೆ ಇವೆಲ್ಲ ಅವಶ್ಯಕ. ನೋಡಿ, ಇಲ್ಲಿ ಎಂಥ ಸೈನ್ಸ್ ಇದೆ. ಹಾಲಿನಿಂದೊಡೆ ಅನ್ಬೇಕಾದ್ರೆ ಕಣ್ಣು ಗುಡ್ಡೆಗಳು ಅಲುಗಾಡೋದನ್ನ ನಿಂತರೆ ಅಲ್ಲಿ ಎಂಥ ಒಂದು ಬ್ಯೂಟಿಫುಲ್ ಸೈನ್ಸ್ ಇದೆ ಅಂದರೆ, ಯಾವಾಗ ಕಣ್ಣುಗುಡ್ಡೆಗಳು ಅತ್ತಿತ್ತ ಅಲುಗಿಸೋನ್ನ ನಿಲ್ಲಿಸುತ್ತೋ ಹೊರಗಿನ ಯಾವುದನ್ನು ಕೂಡ ನಮ್ಮ ಮೆದುಳು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಇಟ್ ಇಸ್ ಸೈನ್ಸ್. ಕಣ್ಣುಗುಡ್ಡೆ ಚಲಿಸ್ತಾ ಇಲ್ಲ ಅಂದರೆ ಹೊರಗಿಂದ ಅದು ರಿಜಿಸ್ಟರ್ ಮಾಡಿಕೊಳ್ತಾ ಇಲ್ಲ ಅಂತ. ಚಲಿಸ್ತಾ ಇದ್ರೆ ಹೊರಗಿಂದ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಕಣ್ಣು ಮುಚ್ಚಿಕೊಳ್ಬೇಕು, ನಿಶ್ಶಬ್ದವಾಗಿರಬೇಕು. ಈ ಥರ ನಾನು ಪ್ರತಿಯಾದ ಆಹಾರವನ್ನು ಪ್ರಜ್ಞಾವತ್ತಾಗಿ ಕೊಡೋದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಪ್ರಾರಂಭದಲ್ಲಿ ಆನಂತರ ಸಾಧನೆ ಆದಮೇಲೆ ಸಂತೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬಹುದು. ಆದರೆ ಈಗ ನಾನು ಸಂತೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅಂದರೆ ಸಾಧ್ಯ ಆಗಲ್ಲ. ಅದಕ್ಕೆ ನೋಡಿ, ಈ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ವಿಷಯಗಳನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ಅದನ್ನು 3 ಭಾಗ ಮಾಡ್ತಾರೆ. 3 ರೀತಿಯಾದಂತಹ ನೆನಪುಗಳು, ಒಂದು ಚಿತ್ರಗಳು ನಮ್ಮ ಮನಸ್ಸಿನಲ್ಲಿದೆ. ಯಾವ್ಯಾವುದು? ಬಾಹ್ಯ ಪ್ರಪಂಚದಿಂದ ಉತ್ಪತ್ತಿಯಾಗಿ ನಮ್ಮ ಇಂದ್ರಿಯಗಳ ಮೇಲೆ ಬೀಳ್ತಾ ಇರತಕ್ಕಂತಹ ಸ್ಪಂದನಗಳ ಮೂಲಕ ಉಂಟಾದಂತಹ ಅನುಭವಗಳು ನೋಡ್ತಾ ಇದ್ದೀವಿ. ಕಣ್ಣು ಬಿಟ್ಟರೆ ಏನೋ ನೋಡ್ತೀವಿ, ಕಿವಿ ಮೇಲೆ ಬಂದು ಅಪ್ಪಳಿಸುತ್ತೆ ನೋಡ್ತೀವಿ. ಈ ಥರದ್ದು ನಮಗೆ ಇಂದ್ರಿಯಗಳಿಂದ ಆ ಸಂವೇದನೆಗಳ ಮೂಲಕ ನಮಗೆ ಬಂದು ಸೇರ್ಕೊಳ್ತಾ ಇರುವಂಥದ್ದು. ಇದು ಒಂದು ಕ್ಯಾಟಗರಿ. ಇನ್ನೊಂದು ಯಾವುದು? ನಮ್ಮ ಹಳೆಯ ಅನುಭವಗಳ ನೆನಪುಗಳು. ನೋಡ್ಕೊಂಡ ತಕ್ಷಣ ನಿನ್ನೆ ಅವ್ರು ನನಗೆ ಹಂಗಂದಿದ್ರು, ಅಥವಾ ಅಲ್ಲಿ ಹೋಗಿದ್ದೆ ಅಷ್ಟು ಚೆನ್ನಾಗಿತ್ತು, ಈ ಥರ ನೆನಪುಗಳು. ಹಿಂದಿನ ಅನುಭವಗಳ ನೆನಪುಗಳು ಒಂದು. ಇನ್ನೊಂದು ಭವಿಷ್ಯದ ಕಲ್ಪನೆಗೆ ಸಂಬಂಧಪಟ್ಟಂತಹ ಒಂದು ಲೆಕ್ಕಾಚಾರಗಳು, ಚಿತ್ರಣಗಳು. ಇದು 3 ನಮ್ಮಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿರೋದು. ಇದು 3. ಇಲ್ಲಿ ನಾವು ಪ್ರತ್ಯಾಹಾರ ಅನ್ನುವಾಗ ಮೊದಲನೇ ಕ್ಯಾಟಗರಿ ಅಷ್ಟೇ ನಮ್ಮ ಗಮನ ಕೊಡಬೇಕಾಗಿರೋದು. ಯಾಕೆ? ಇದು ಇಂದ್ರಿಯಗಳಿಂದ ಅಂದ ತಕ್ಷಣ ಹೊರಗಿನ ಪ್ರಪಂಚದಿಂದ ನಾವು ಅದನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಸ್ಪಂದನೆಗಳನ್ನು. ಅದಕ್ಕೆ ಈ ಇನ್ನು ಉಳಿದ 2 ಇದಾವಲ್ಲ, ನಮ್ಮ ಹಳೆಯ ನೆನಪುಗಳು ಮತ್ತು ನಮ್ಮ ಭವಿಷ್ಯದ ಕಲ್ಪನೆಯ ಚಿತ್ರಣಗಳು, ಅದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ಧಾರಣ ಮತ್ತು ಧ್ಯಾನದಲ್ಲಿ ತೆಗೆದುಹಾಕ್ಬೋದು. ಈಗ ನಾವು ಪ್ರತ್ಯಾಹಾರದಲ್ಲಿ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಈ ಮೊದಲನೇ ಕ್ಯಾಟಗರಿ ಇದ್ದಾವಲ್ಲ, ಹೊರಗಿನ ಪ್ರಪಂಚದಿಂದ, ಅಂದರೆ ನಮ್ಮ ಇಂದ್ರಿಯಗಳ ಮೂಲಕ ಬಂದಿರತಕ್ಕಂಥ ಸಂವೇದನೆಗಳೇನಲ್ಲ ಅದರ ಮೇಲೆ ನಾವು ಒಂದು ಪ್ರಭುತ್ವವನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು. ಇದೇ ಪ್ರತ್ಯಾಹಾರದ ನಿಜವಾಗಿರ್ತಕ್ಕಂಥ ಒಂದು ಉದ್ದೇಶ. ಅದರಿಂದ ಈಗ ಇಲ್ಲಿ ನೋಡಿ, ಪ್ರತ್ಯಾಹಾರ ಅಂದ್ರೇನೆ ಇಂದ್ರಿಯಗಳು ಮತ್ತು ಮನಸ್ಸಿಗೂ ನಡುವೆ ಇರ್ತಕ್ಕಂತಹ ಬಾಗಿಲುಗಳನ್ನು ನಾವು ಮುಚ್ಚಿಸ್ತಕ್ಕಂಥದ್ದು. ಪ್ರತ್ಯಾಹಾರ ಅಂದರೆ
ಇಂದ್ರಿಯಗಳು ಮತ್ತು ಮನಸ್ಸು ಇದು ಎರಡರ ಮಧ್ಯೆ ಒಂದು ಬಾಗಿಲಿದೆಯಲ್ಲ ಅದನ್ನು ಮುಚ್ಚಬೇಕು. ಅಂದ್ರೆ ಅರ್ಥ ಏನು ಮುಚ್ಚಬೇಕು ಅಂದ್ರೆ ಅರ್ಥ ಇಂದ್ರಿಯಗಳು ಸ್ವತಂತ್ರವಾಗಿ ತಾವೇ ಕೆಲಸ ಮಾಡೋದನ್ನ ಏನ್ ಮಾಡ್ಬೇಕವು ನಿಲ್ಲಿಸ್ಬೇಕು. ಇದು ಯಾವಾಗ ಆಗುತ್ತೆ? ನಾವು ಈ ಹೊರಗಿನ ಪ್ರಪಂಚದ ಸ್ಪಂದನಗಳಿಗೆ ಹೋಗೊಡೋದನ್ನ ನಾವು ಕಡಿಮೆ ಮಾಡಿದಾಗ ಇದಾಗ್ತದೆ. ಅದಕ್ಕೆ ಇದನ್ನ ಬಹಳ ಚೆನ್ನಾಗಿ ಒಂದು ಹೋಲಿಕೆ ಕೊಡ್ತಾರೆ. ಈ ಇಂದ್ರಿಯಗಳನ್ನ ಮನಸ್ಸಿನ ಗಡಿ ಕಾವಲುಗಾರ, ಬಾರ್ಡರ್ ಸೆಕ್ಯೂರಿಟಿ ಅಂತೀವಲ್ಲ, ಬಾರ್ಡರ್ ಸೆಕ್ಯೂರಿಟಿ, ಅದರ ಸೆಕ್ಯೂರಿಟಿ ಇವು ಇಂದ್ರಿಯಗಳು. ಸೊ ಈ ಬಾರ್ಡರ್ ಸೆಕ್ಯೂರಿಟಿಗಳಾದ ಮೇಲೆ ಇವು ಮೂಲತಃ ಯಾರ ಅಧೀನದಲ್ಲಿರಬೇಕು? ಆ ಬಾರ್ಡರ್ ಸೆಕ್ಯೂರಿಟಿ ಇದು ನಾಯಕ ಯಾರು ಇವರಿಗೆಲ್ಲ? ಇಂದ್ರಿಯಗಳಿಗೆ ನಾಯಕ ಯಾರು? ಮನಸ್ಸು. ಸೊ ಇಂದ್ರಿಯಗಳಾಗಾದ್ರೆ ಏನಾಗಬೇಕು ಅಂದ್ರೆ ಮನಸ್ಸಿನ ಅಧೀನಕ್ಕೆ ಬರಬೇಕು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಮನಸ್ಸಿನ ಅಧೀನದಲ್ಲಿಲ್ಲ. ಅವನ್ನ ಸರಿ ತಾವೇ ಕೆಲಸ ಮಾಡಿಬಿಡುತ್ತೆ, ತಾವೇ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಹೇಳ್ತಾ ಇದ್ರಲ್ಲ ಕಾಡು ಮನುಷ್ಯನ ಕಾಲದಿಂದ ಅಂತ. ಯಾಕೆಂದ್ರೆ ಅವೆಲ್ಲ ನಮ್ಮ ಒಳಗಡೆ ಇದ್ದಾವೆ. ಇನ್ನೂ ಥಿಯೋಸಾಫಿಕಲ್ ಪರಿಭಾಷೆನೆಲ್ಲ ಮಾತನಾಡಬೇಕು ಅಂದ್ರೆ ಈ ನಮಗೆ ದೇಹಾತ್ಮ ನಮ್ಗೆ ಯಾರು ಕೊಡುಗೆ? ಈ ದೇಹಾತ್ಮ ಯಾರು ಕೊಡುಗೆ ನಮಗೆ? ದೇಹಾತ್ಮ ಅದು ಸ್ಥೂಲ ಮಟ್ಟದಲ್ಲಿ ಮಾತನಾಡೋದು. ಪ್ರಾಣಿ ವರ್ಗದ ಕೊಡುಗೆ ನಮಗೆ ದೇಹಾತ್ಮ, ಪ್ರಾಣಿ ವರ್ಗದ ಕೊಡುಗೆ. ಅದು ನಮಗೆ ನೆನಪಿರಬೇಕು. ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಿಗೆ ದೇಹಾತ್ಮ ಅಂದ್ರೆ ನಮಗೆ ಪ್ರಾಣಿ ವರ್ಗದ ಕೊಡುಗೆ ಇದು. ಅದಕ್ಕೆ ನಮ್ಮಲ್ಲಿ ಪ್ರಾಣಿತನ ಇರೋದು. ಪಶ್ವಾಂಶ ದೈವಾಂಶಗಳ ಗಂಟು ಈ ಮಾನವತೆ ಅಂತ ಡಿವಿಜಿಯವರು. ನಾವು ಯಾಕೆ ಪ್ರಾಣಿಗಳ ಥರನೂ ಆಡ್ತೀವಿ ಅಂದರೆ ಅದಕ್ಕೆ ಅದೇನು ತಪ್ಪೇನಿಲ್ಲ ನಾವು ಪ್ರಾಣಿಗಳ ಥರ ಆಡೋದ್ರಲ್ಲಿ. ಯಾಕೆಂದರೆ ಈ ದೇಹಾತ್ಮ ಬಂದಿರದೆ ಪ್ರಾಣಿಗಳಿಂದ ಸ್ವಲ್ಪ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಓವರ್ಕಮ್ ಮಾಡೋ ಪ್ರಯತ್ನ ನಾವು ಮಾಡಬೇಕೀಗ. ಅದರಿಂದ ಈಗಿಲ್ಲಿ ಇಂದ್ರಿಯಗಳು ಸ್ತಬ್ಧವಾಗಿ ಮನಸ್ಸು ಬೇಕಂದಾಗ ಮಾತ್ರ ಕೆಲಸ ಮಾಡೋಂಗಿರಬೇಕು. ಆ ನಾಯಕನಾಗಿರ್ತಕ್ಕಂತಹ ಮನಸ್ಸನ್ನು ನಾವು ಹಿಂಬಾಲಿಸ್ಬೇಕು. ಬಾಹ್ಯ ಪ್ರಪಂಚದ ಜೊತೆನಲ್ಲಿ ನಮಗೆ ಕೆಲಸ ಮಾಡಬೇಕು ಅಂದರೆ ಮಾಡಬೇಕು. ಮನಸ್ಸು ಬೇಡ ಅಂದ ತಕ್ಷಣ ಇವೇನಾಗ್ಬಿಡ್ಬೇಕು? ಇಂದ್ರಿಯಗಳು ಸ್ತಬ್ಧವಾಗಿಬಿಡ್ಬೇಕು. ಅದಕ್ಕೆ ಒಂದು ಬಹಳ ಚೆನ್ನಾದ ಉಪಮಾನವನ್ನು ಕೊಡ್ತಾರೆ. ಈ ಜೇನು ನೋಡಿರ್ತೀವಿ ನಾವು. ಜೇನು ನೋಡಿ, ಒಂದು ರಾಣಿ ಜೇನು ಇರುತ್ತೆ, ಎಷ್ಟೋ ಹುಡುಗಳು ಇರ್ತವೆ, ಜೇನುಗಳು ಸಹಸ್ರಾರು ಜೇನು ಹುಡುಗಳು ಇರ್ತವೆ. ಆ ರಾಣಿ ಜೇನು ಒಂದು ಎದ್ದು ಹೊರಟು ಬಿಟ್ರೆ ರಾಣಿ ಜೇನು ಹೊರಟ್ರೆ ಸಾಕು, ಬರ್ರಿ ಕರಿಬೇಕಾಗಿಲ್ಲ, ಅವನ್ನ ಏನು ಫೈಟ್ ಮಾಡಬೇಕಾಗಿಲ್ಲ, ಅದು ಹೊರಡ್ತಾ ಮುಂದೆ ಹೋಯ್ತು. ಸೊ ಇದೇ ರೀತಿ ಈಗ ಇಂದ್ರಿಯಗಳೇನಾಗಬೇಕು? ಮನಸ್ಸು ನೀವು ಸುಮ್ಮನಿರಪ್ಪ ಅಂತ ಇಂದ್ರಿಯಗಳಿಗೆ ಹೇಳಿದ ತಕ್ಷಣ ಏನಾಗಬೇಕು? ಗಪ್ ಆಗ್ಬಿಡ್ಬೇಕು. ಆದ್ರೆ ನಮ್ಮಲ್ಲಿ ಹಂಗಿದಾವ ಅಂದರೆ ಇವೇ ಆಳ್ವಿಕೆ ಮಾಡಕ್ಕೆ ಹೋಗ್ತದೆ ಇಂದ್ರಿಯಗಳು. ಅದಕ್ಕೆ ಪ್ರತ್ಯಾಹಾರ ಅಂದರೆ ಈ ಇಂದ್ರಿಯಗಳನ್ನು ಮನಸ್ಸಿನ ಹತೋಟಿಗೆ ತಂದು ಕೊಡುವಂಥದ್ದು ಅನ್ನುವಂಥದ್ದು. ಹಾಗಾಗಿ ಇವುಗಳನ್ನು ಇದು ಸಾಧ್ಯವಾ ಅಂತ ಪ್ರಶ್ನೆ ಹಾಕೊಳ್ಳೋದಲ್ಲ. ಈ ಯೋಗ ಜೀವನದ ಉನ್ನತ ಸ್ತರಗಳನ್ನು ನಾವು ಮುಟ್ಟಬೇಕಾಗಿದ್ರೆ ಇದು ಸಾಧ್ಯ ಆಗಲೇಬೇಕಾಗಿರುವಂಥದ್ದು. ಈ ಯಮನಿಯಮಗಳ ಸಾಧನೆಯಿಂದ ನಮಗೇನಾಯಿತು? ಭಾವನಾತ್ಮಕವಾದಂತಹ ಹೋರಾಟಗಳಿಂದ ಬಿಡುಗಡೆ ಆಯಿತು. ಆಸನ ಮತ್ತು ಪ್ರಾಣಾಯಾಮಗಳಿಂದ ನಮ್ಗೇನು ಸಿಕ್ತು? ಈ ಸ್ಥೂಲ ದೇಹದ ಒಂದು ಏನು ಅಡಚಣೆಗಳಿತ್ತಲ್ಲ, ಆ ಅಡಚಣೆಗಳಿಂದ ನಾವು ಪಾರಾಗದ್ದಾಯಿತು. ಎಷ್ಟು ಚೆನ್ನಾಗಿದೆ ಅದು, ಆ ಸ್ಟೇಜಸ್ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಮೊದಲು ಯಮ ನಿಯಮ, ಯಾಕೆಂದ್ರೆ ಮನುಷ್ಯನಿಗೆ ಭಾವನೆಗಳ ಮಹಾಪೂರ. ನೆರೆತೊರೆಗಳಿಗೆ ಅಂಜಿದೊಡೆ ಅಂದ್ರಲ್ಲ, ಹೆಂಗೆ ಬರ್ತಾಯಿದೆ ನನಗೆ ಭಾವನೆಗಳ ಮಹಾಪೂರ. ಒಂದ ಎರಡ ಅಲೆಗಳು ಹೆಂಗೆ ಬರ್ತಲ್ಲ ಹಂಗೆ ಬರ್ತಾ ಇದೆ. ಅಲ್ಲಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದು ಯಮ ನಿಯಮಗಳು. ಇನ್ನಾದ ಮೇಲೆ ಈ ಫಿಸಿಕಲ್ ಬಾಡಿ, ಅದಕ್ಕೆ ಆಸನ ಪ್ರಾಣಾಯಾಮ. ಅದರಿಂದ ಏನಾಯ್ತು? ಇದರಲ್ಲಿದ್ದಂತಹ ಅಡೆತಡೆಗಳನ್ನು ನಾವು ಸ್ವಲ್ಪ ನಿಭಾಯಿಸಿದ್ವಿ. ಇದು ಏನನ್ನೂ ಮಾಡದೆ ನಾನು ಪ್ರತ್ಯಾಹಾರ ಮಾಡ್ತೀನಿ ಅಂದರೆ ನಿರರ್ಥಕ. ಭಾವನಾತ್ಮಕವಾಗಿ ಮತ್ತು ಶಾರೀರಿಕವಾದಂಥ ತಡೆಗಳನ್ನು ನಾನು ದಾಟದೇನೆ ಪ್ರತ್ಯಾಹಾರ ಮಾಡ್ತೀನಿ, ಧಾರಣ ಮಾಡ್ತೀನಿ ಅಂದರೆ ಅದು ನಿರರ್ಥಕವಾದ ಹೋರಾಟ ಆಗ್ತದೆ. ಅದಕ್ಕೆ ಈ ಕೆಲಸನೂ ಮಾಡಬೇಕು. ಪ್ರತ್ಯಾಹಾರ ಅಂದರೆ ಮುಖ್ಯವಾಗಿ ಮನಸ್ಸು ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ಇದಷ್ಟೇ ಅಲ್ಲ, ಮನಸ್ಸು ತನ್ನೊಳಕ್ಕೆ ತನ್ನನ್ನು ಎಳೆದುಕೊಳ್ಳುವುದು ಅಂತ. ಯಾವಾಗ ಏನಾಗ್ತದೆ ನೋಡಿ, ಯಾವಾಗ ಇಂದ್ರಿಯಗಳೆಲ್ಲ ಸ್ತಬ್ಧವಾಗಿಬಿಟ್ಟು ಮನಸ್ಸು ಅದರ ಜೊತೆಲಿ ವರ್ತಿಸುವಂಥದ್ದು ಏನು ಇಲ್ಲ ಅಂತಾಯ್ತೋ, ಆಗೇನಾಗ್ತದೆ? ತನ್ನ ಒಳಕ್ಕೆ ತಾನು ಒಳಗಡೆ ಇಳಿಯೋದಕ್ಕೆ ಶುರುವಾಯಿತು. ಇವು ಹೊರಗೆ ಎಳೆಯೋದು ಬಿಟ್ವಲ್ಲ, ಇಂದ್ರಿಯಗಳು ಹೊರಗಡೆ ಎಳೆಯೋದಕ್ಕೆ ಬಿಟ್ಬಿಟ್ವಲ್ಲ. ಸೊ ಈಗೇನಾಯ್ತದೋ ಒಳಗಡೆ ಇಳ್ಕೊಳ್ಳೋದಕ್ಕೆ ಶುರುವಾಯಿತು. ಪ್ರತ್ಯಾಹಾರದ ಒಂದು ಹಂತದಲ್ಲಿ
ಮನಸ್ಸು ತನ್ನೊಳಕ್ಕೆ ತಾನೇ ಇಳಿಯುವಂತಹ ಒಂದು ಸ್ಥಿತಿ ಆಗಬೇಕು ಅಂತಕ್ಕಂಥದ್ದು. ಸೊ ಈ ಮೂಲಕ ಈ ಇಂದ್ರಿಯಗಳ ಮೂಲಕ ಉಂಟಾಗ್ತಾ ಇದ್ದಂತಹ ಒಂದು ಕ್ಷೋಭೆಯನ್ನು ಪೂರ್ಣವಾಗಿ ನಿವಾರಣೆ ಆಯಿತು ಅಂತಕ್ಕಂಥದ್ದು. ಇನ್ನು ಮುಂದೆ ಸಾಧಕ ಸ್ವಲ್ಪ ಏನಾಯಿತು ನೋಡಿ, ಈಗ ಇಷ್ಟರವರೆಗೆ ನಾವು ಮಾತನಾಡಿದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇದಿಷ್ಟೂ ಕೂಡ ಹೊರಗಿನಿಂದ ಇದ್ದಂತಹ ಅಡ್ಡಿಗಳ ನಿವಾರಣೆ ಆಯಿತು. ಇದೆಲ್ಲದೂ ಕೂಡ ಹೊರಗಿನ ಅಡ್ಡಿಗಳೆಲ್ಲ ಈಗ ನಿಂತು ಹೋಯಿತು. ಬಾಹ್ಯವಾದಂಥ ಯಾವ ಅಡ್ಡಿಗಳಿಲ್ಲ. ದೇಹ ಸ್ವಸ್ಥವಾಗಿದೆ. ಒಂದು ಮಟ್ಟಕ್ಕೆ ನಾವು ಭಾವನಾತ್ಮಕವಾಗಿ ಮಾನಸಿಕವಾಗಿ ಸ್ವಲ್ಪ ಯಮನಿಯಮಗಳನ್ನು ಅಟ್ಲೀಸ್ಟ್ ಒಂದು ಮಟ್ಟದವರೆಗೆ ಅದು ಸಾಧಿಸಿರೋದ್ರಿಂದ ಅಲ್ಲಿ ಸ್ವಲ್ಪ ಒಂದು ಶಾಂತತೆ ಬಂದಿದೆ. ಇದು ನಮಗೀಗ ಸಪೋರ್ಟಿವ್ ಆಗಿದೆ. ಸೊ ಈಗ ಹೊರಗಿನ ಡಿಸ್ಟ್ರಾಕ್ಷನ್ಸ್ ಯಾವುದು ಕೂಡ ಅವನಿಗಿಲ್ಲ. ಈಗ ಅವನ ನಿಜವಾದ ಸಾಧನೆ ಶುರುವಾಗ್ತಕ್ಕಂಥದ್ದು ಧಾರಣದಲ್ಲಿ ಅವನ ನಿಜವಾದ ಸಾಧನೆ ಪ್ರಾರಂಭವಾಗ್ತದೆ. ಧಾರಣ ಅಂದ್ರೆ ಏನು ಅಂತ ಹೇಳ್ತಾ, ದೇಶ ಬಂಧಶ್ಚಿತ್ತಸ್ಯ ಧಾರಣ. ಒಂದು ಮಿತವಾದ ಕ್ಷೇತ್ರದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸುವುದೇ ಧಾರಣ. ಒಂದು ಮಿತವಾದ ಕ್ಷೇತ್ರ ಅಂದರೆ ತಾನು ಯಾವುದನ್ನು ಧ್ಯಾನಕ್ಕೆ ಅಂತ ಆಯ್ಕೆ ಮಾಡಿಕೊಳ್ತಾನೋ ಆ ಕ್ಷೇತ್ರದಲ್ಲಿ ಅವನು ನಿಲ್ಲಿಸಬೇಕಾಗ್ತದೆ. ಹಾಗೆ ನಿಲ್ಲಿಸ್ತಾನೆ, ಆದರೆ ನಿಲ್ಲುತ್ತಾ ಅದು ನಿಲ್ಲುತ್ತಾ ಮತ್ತೆ ಹೊರಗಡೆ ಹೋಗ್ತದೆ. ಮತ್ತೆ ಏನು ಮಾಡಬೇಕು ಸಾಧಕ? ಹೇಳ್ಕೊಂಡು ಬರಬೇಕು, ಮತ್ತೆ ಕರ್ಕೊಂಡ್ಬರಬೇಕು. ಶನೈರು ಪರಮೇತ್ ಅಂತಾರೆ ಶಂಕರಾಚಾರ್ಯರು ಒಂದು ಕಡೆ ಒಂದು ಸೂತ್ರದಲ್ಲಿ. ಶನೈರು ಪರಮೇತ್. ಒಬ್ಬ ತಾಯಿ ತನ್ನ ಮಗುವನ್ನು ರಮಿಸ್ತಾಳಲ್ಲ, ಅದನ್ನು ಸುಮ್ಮನೆ ಮಾಡೋದಕ್ಕೆ ಆ ಥರ ನೀನು ಮನಸ್ಸನ್ನು ಕೂಡ ಸ್ವಲ್ಪ ರಮಿಸ್ಬೇಕು. ಅದ್ರ ಜೊತೆಲಿ ಫೈಟ್ಗೆ ಪ್ರಯೋಜನ ಇಲ್ಲ, ಹೋರಾಟಕ್ಕೆ ಹೋರಾಟವೇ ಫಲ. ಅದಕ್ಕೆ ಸ್ವಲ್ಪ ನೀನು ಜಾಣ್ಮೆಯಿಂದ ಅದನ್ನು ರಮಿಸಿ ಮತ್ತೆ ನೀನು ಆ ಮಿತವಾದ ಕ್ಷೇತ್ರಕ್ಕೆ ಏನು ಮಾಡಬೇಕು? ಅದನ್ನು ಕರ್ಕೊಂಡು ಬರಬೇಕು. ಇದು ಮತ್ತೆ ಹೋಗುತ್ತೆ, ಹೇಗೇನು ಹೋಗುತ್ತೆ ಕರ್ಕೊಂಬ. ಇದೇ ಧಾರಣ ಅಂದರೆ ಅದು ಅದ್ರ ಕೆಲಸನ ಮಾಡುತ್ತೆ, ನೀನು ಏನು ಮಾಡಬೇಕು? ನಿನ್ನ ಕೆಲಸನ ಮಾಡಬೇಕು. ಈ ನಿರೂಪಿಸಲ್ಪಟ್ಟಂಥ ಒಂದು ಕ್ಷೇತ್ರದೊಳಕ್ಕೆ ಏಕಾಗ್ರವಾಗ್ತಕ್ಕಂಥದ್ದು. ಆಚೆಗೆ ಅದು ಚಲಿಸಿದ ಕೂಡಲೇ ನಾವೇನು ಮಾಡಬೇಕು? ಎಚ್ಚರವಾಗಿ ಮತ್ತೆ ಕರ್ಕೊಂಡು ಬರಬೇಕು. ಈ ರೀತಿ ಮಾಡಬೇಕಾದಂತಹ ಒಂದು ಕೆಲಸವನ್ನೇ ನಾವು ಧಾರಣೆ ಅಂತೇಳಿ ಕರಿತೀವಿ. ಆದರೆ ಈ ಪ್ರಯತ್ನ ಮಾಡ್ತಾ ಹೋದಾಗ ಅದು ಹೊರಗಡೆ ಹೋಗುವಂತಹ ಸಂಖ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ನಾವು ಅದಕ್ಕೆ ಬಹಳ ಶ್ರದ್ಧೆಯಿಂದ ಆ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಆದರೆ ಇದು ಕಷ್ಟ ಅಂತ ಅನಿಸುತ್ತೆ. ಇದು ನಮಗಷ್ಟೇ ಅಲ್ಲ, ಅಂಥ ಪರಾಕ್ರಮಿಯಾದಂಥ ಅರ್ಜುನನಿಗೂ ಬಂದಂಥ ಸಮಸ್ಯೆ. ನಮ್ಮಂಥವ್ರದ್ದು ಬಿಡಿ, ಅವನೇ ಹೇಳ್ಬಿಟ್ಟ ಕೃಷ್ಣನ ಹತ್ರ, ಸ್ವಾಮಿ ಇದಾಗಲ್ಲ ಕಣಪ್ಪ, ಇದಾಗೋದಿಲ್ಲ ಅಂತ. ಆಗ ಕೃಷ್ಣ ನೋಡಿ ಎಷ್ಟು ಟ್ಯಾಲೆಂಟಾಗಿ ಉತ್ತರ ಕೊಟ್ಟರು ಅಂದರೆ, ಹೌದು ಅರ್ಜುನ, ಕಷ್ಟ ಕಣಪ್ಪ, ಆದರೂ ಸಾಧ್ಯ. ಆ ಸಾಧ್ಯತೆ ಬಗ್ಗೆ ನಮಗೊಂದು ಕುರುಹನ್ನು ಕೊಟ್ಟರು. ಅಭ್ಯಾಸೇನತು ಕೌಂತೆಯ ವೈರಾಗ್ಯ ಇದು ಎರಡರಿಂದ ಅದು ಸಾಧ್ಯ ಅಂತ ಹೇಳಿ. ಇಷ್ಟೇ. ನಾವು ಧಾರಣದ ಬಗ್ಗೆ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಹೋಗುತ್ತೆ, ನಾವು ಮತ್ತೆ ಬಹಳ ಕೂಲ್ ಅಂಡ್ ಕಾಮ್ ಅದನ್ನು ಕರ್ಕೊಂಡ್ಬರೋದು. ಕರ್ಕೊಂಡ್ಬರ್ಬೋದು, ಇಲ್ಲ ಕರ್ಕೊಂಡ್ಬರ್ಬೇಕು. ಜಸ್ಟ್ ನಾವೇನಾದ್ರೂ ಅದನ್ನ ಇನ್ನೂ ಒಂದು ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ, ಕರ್ಕೊಂಡು ಬರಬೇಕಾಗಿಲ್ಲ, ಎಳ್ಕೊಂಡು ಬರಬೇಕಾಗಿಲ್ಲ. ನಾವು ನಮ್ಮ ಗಮನವನ್ನು ಅದರ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಆ ಫೋಕಸ್ ಮಾಡೋ ಟ್ಯಾಲೆಂಟ್ ನಮಗೆ ಬರಬೇಕು. ಅದನ್ನು ಎಳ್ಕೊಂಡು ಬರ್ತೀನಿ ಅಂದ್ರೂ ಕಷ್ಟನೇ. ಮತ್ತೆ ಆ ಹೋಗ್ತಾ ಇದೆ ಅನ್ನೋ ಅರಿವು ನಮಗೆ ಬರಬೇಕು. ಆ ಹೋಗ್ತಾ ಇದೆ ಅಂತಕ್ಕಂಥ ಅರಿವು ನಮಗೆ ಬಂದುಬಿಟ್ರೆ ಅದು ತನ್ನ ಪಡೆಗೆ ತಾನೇ ವಾಪಸ್ ಬಂದ್ಬಿಡುತ್ತೆ. ನಾನು ಅದು ಸಣ್ಣ ಉಪಮಾನ ಕೊಡ್ತಿರ್ತೀನಿ. ಯಾರೋ ಪಕ್ಕದ ಮನೆ ನಾವು ತುಂಬ ಫ್ರೆಂಡ್ಸು, ನಾವು ಭಾಳ ಚೆನ್ನಾಗಿದ್ದೀವಿ. ಅವ್ರ ಮನೇಲಿ ಒಬ್ಬ ಹುಡುಗ ಇದ್ದಾನೆ, ಅವನು ಸ್ವಲ್ಪ ಕೈ ಸುಮಾರು ಹುಡುಗ. ಕೈ ಸುಮಾರು ಗೊತ್ತಾಗುತ್ತೆ. ಈಗ ನಾವು ಅವನನ್ನು ಬರಬೇಡ ಅಂತ ಹೇಳಂಗಿಲ್ಲ. ಬರಬೇಡ ಅಂತ ಹೇಳ್ಬಿಟ್ರೆ ಅವ್ರಿಗೆ ವಿಶ್ವಾಸ ಹೋಗ್ಬಿಡುತ್ತೆ. ಅದಕ್ಕೆ ಅವ್ನು ಬರ್ತಾನೆ. ನಾವು ಅವಾಗಿಂದ ಏನು ಮಾಡ್ತೀವಿ ಅಂದರೆ, ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಅವರು ಒಂದು ಗಮನ ಮಾತ್ರ ಅವ್ನ ಮೇಲೆ. ಅವರು ನಮ್ಮನ್ನು ನೋಡ್ತಿರ್ತಾನೆ, ನಮ್ಮನ್ನೇ ಅಮರ್ಸೋಣ ಅಂತ ನಮ್ಮನ್ನು ನೋಡ್ತಿರ್ತಾನೆ. ನನಗೆ ಬಗ್ಗೆ ಗೊತ್ತಿರೋದ್ರಿಂದ ನಾವೇನು ಮಾಡ್ತೀವಿ? ಅವನ ಮೇಲೆ ನಿಗಾ ಇರ್ತೀವಿ. ಪಾಪ ಅವನು ಏನು ಮಾಡೋಕ್ಕಲ್ಲ, ಸ್ವಲ್ಪ ಹೊತ್ತಿರ್ತಾನೆ, ಮಾಡ್ತಾನೆ. ಓ ಇದ್ಯಾಕೋ ಆಗಲಿಲ್ಲ ಅಂತ ಏನು ಮಾಡ್ತಾನೆ, ವಾಪಸ್ ಹೋಗ್ಬಿಟ್ಟು. ನಮ್ಮ ಅಣ್ಣವ್ರು ಹೇಳೋರು, ನನ್ನ ಶೆಟ್ರು, ನಿಮ್ಮ ಮನೆಗೆ ಯಾರೋ ಬರ್ತಾರೆ, ನಿಮಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ, ನೀವೇನು ಮಾಡಬೇಕು? ಅವ್ರನ್ನ ಜಾಸ್ತಿ ಎಂಟರ್ಟೈನ್ ಮಾಡಿದ್ರೆ ಗಂಟೆಗಟ್ಟಲೆ ಮಾತಾಡ್ತಾ ನಿಂತ್ಕೋತಾರೆ. ನೀವು ಅವ್ರನ್ನ ಮಾತಾಡಿಸಿದ್ರೆ ಏನು ಮಾಡ್ತಾರೆ? ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗುತ್ತೆ? ಸುಮ್ಮನೆ ಹೋಗ್ತಾರೆ. ಹಂಗೆ ನೀವು
ಯಾವಾಗ ಎಚ್ಚರದ ಅರಿವಿನಿಂದ ನಾವು ಆ ಮನಸ್ಸನ್ನು ಗಮನಿಸೋದಕ್ಕೆ ಶುರು ಮಾಡಿದ್ರೆ ಅದನ್ನು ತುಂಬ ಹೇಳ್ಕೊಂಡು ಬರೋಕ್ಕಾಗಲ್ಲ. ಆದರೆ ಪ್ರಾರಂಭದ ಘಟ್ಟದಲ್ಲಿ ಸ್ವಲ್ಪ ನಾವು ಅದನ್ನು ಪ್ರಜ್ಞಾವತ್ತಾಗಿ ಮತ್ತು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಆಮೇಲೆ ಅದು ಸ್ವಲ್ಪ ಸಹಜವಾಗ್ತಾ ಬರುತ್ತೆ. ಹಾಗಾಗಿ ಇದು ಸಮಯದ ಮಿತಿಯನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಇದು ಕಷ್ಟನೂ ಹೌದು, ಜೊತೆಗೆ ಸಾಧ್ಯನೂ ಹೌದು. ಇದೆರಡನ್ನೂ ನಾವು ಒಪ್ಕೋಬೇಕು. ಅದ್ರ ಕಷ್ಟನೂ ಒಪ್ಕೋಬೇಕು, ಸಾಧ್ಯತೆಗಳನ್ನ ಒಪ್ಕೋಬೇಕು. ಆದರೆ ಸಾಧಕ ವಿದ್ಯೆ ಬಾಧಕ ದ್ರವ್ಯ. ಸಾಧಕ ವಿದ್ಯೆ ಬಾಧಕ ದ್ರವ್ಯ. ಸಾಧನೆ ಮಾಡಿದ್ರೆ ವಿದ್ಯೆ ಬರುತ್ತೆ, ಸಂಪಾದನೆ ಮಾಡಿದ್ರೆ ಹಣ. ಸೊ ಇದು ಯಾರಿಗೆ ಅಂದರೆ ಸಾಧಕನ ಸೊತ್ತಿದೆಲ್ಲವೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದ.